ಬದುಕಲ್ಲಿ ನಂಬಿದವರೆಲ್ಲ ಯಾಕೆ ಮೋಸ ಮಾಡ್ತಿದಾರಂತ ನೋವಲ್ಲಿ ಕಣ್ಣೀರಾಗ್ತಾ ಇರ್ತಕ್ಕಂಥವ್ರು ಈ ಒಂದು ಸತ್ಯವನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಈಗಾಗ್ಲೇ ನಿಮ್ಮ ಬದುಕಲ್ಲಿ ಹಿಂದೆ ದೇವ್ರು ನಿಮ್ಗೆ ಒಂದು ಪಾಠವನ್ನ ಕಲಿಸಿದ್ದ, ಎಲ್ಲರನ್ನ ನಂಬೇಡ ಅಂತ. ಯಾಕಂದ್ರೆ ಯಾವ್ದೋ ಒಂದು ವ್ಯಕ್ತಿನ ತುಂಬಾನೇ ನಂಬಿದ್ರಿ, ಅವರಿಂದ ಮೋಸ ಕೂಡ ಹೋಗಿದ್ರಿ, ಕಣ್ಣೀರು ಕೂಡ ಹಾಕಿದ್ರಿ. ಎಲ್ಲೋ ಒಂದು ಕಡೆ ಅದರಿಂದ ಈಚೆಗೆ ಬಂದು ಇವಾಗ ಚೆನ್ನಾಗಿರೋ ಸಮಯದಲ್ಲಿ ಮತ್ತೆ ಬೇರೆಯವ್ರನ್ನ ನಂಬ್ತಾ ಹೋಗ್ತಾ ಇದ್ದೀರಾ. ಮತ್ತೆ ಅದೇ ಸೇಮ್ ರಿಪೀಟ್ ಆಗ್ತಾ ಇದೆ, ಮತ್ತೆ ನೀವು ಕಣ್ಣೀರ್ ಹಾಕುವಂತ ಪ್ರಸಂಗ ಬರ್ತಾ ಇದೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಆ ದೇವ್ರು ನಿಮ್ಗೆ ಏನ್ ಹೇಳ್ತಾ ಇದ್ದಾನಂದ್ರೆ ಎಲ್ಲರನ್ನು ನಂಬೇಡ, ನಿನ್ನ ಬಗ್ಗೆ ಯೋಚನೆ ಮಾಡು. ನೀನ್ ಯಾಕೆ ಎಲ್ಲರನ್ನ ನಂಬ್ತಾ ಹೋಗ್ತಾ ಇದೀಯಾ? ಎಲ್ಲರನ್ನ ಒಳ್ಳೆಯವ್ರಂತ ನಂಬ್ತಾ ಹೋದ್ರೆ ನಿನ್ ಜೀವನ ಪೂರ್ತಿ ಕಣ್ಣೀರ್ ಹಾಕ್ಬೇಕಾಗತ್ತೆ. ನೀನ್ ನಗ್ನಗ್ತಾ ಇರ್ಬೇಕನ್ನೋದಿತ್ತು ಅಂದ್ರೆ ನಿನ್ನ ಬಗ್ಗೆ ಯೋಚನೆ ಮಾಡು. ಜನಗಳನ್ನ ಅತಿಯಾಗಿ ನಂಬೇಡ, ನಂಬಿಕೆ ಒಳ್ಳೇದೇ, ಅತಿಯಾಗಿ ನಂಬೇಡ ಅಂತ ಪಾಠವನ್ನ ಕಲಿಸ್ತಾ ಇದ್ದಾನೆ. ಅದನ್ನ ಅರ್ಥ ಮಾಡ್ಕೊಂಡು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ. ಆ ದೇವ್ರು ಖಂಡಿತ ನಿಮ್ಮನ್ನ ಚೆನ್ನಾಗಿಡ್ತಾನೆ. ನಿಮ್ ಹಣೆ ಬರಕ್ಕೆ ಏನಾಗಿಲ್ಲ, ನಿಮ್ ಹಣೆ ಬರ ಚೆನ್ನಾಗಿದೆ, ಆದ್ರೆ ನಿಮ್ಮ ಬಗ್ಗೆ ಯೋಚನೆ ಮಾಡಿ.